ಈ ಹೊಸ ವರ್ಷ ಬಂತು ಅಂದ್ರೆ ಕೆಲವರು ಪಾರ್ಟಿ ಮೋಜು ಮಸ್ತಿ ಅಂತ ಭಾಗಿಯಾಗಿ ಇಲ್ಲೇ ರೆಸಾರ್ಟ್ಗಳನ್ನ ಬುಕ್ ಮಾಡ್ತಾರೆ, ಹೋಟೆಲ್ಗಳನ್ನ ಬುಕ್ ಮಾಡ್ತಾರೆ. ಇಲ್ಲಿ ಸೆಲೆಬ್ರೇಟ್ ಮಾಡೋರ ಸಂಖ್ಯೆ ಸ್ವಲ್ಪ ಜಾಸ್ತಿಯಾಗಿ ನೋಡೋದಕ್ಕೆ ಸಿಕ್ಕರೂ ಕೂಡ ಇನ್ನೊಂದು ಸ್ವಲ್ಪ ಜಾಸ್ತಿ ಜನ ಪ್ಲಾನ್ ಮಾಡೋದೇನ್ ಗೊತ್ತಾ, ನಂದಿ ಬೆಟ್ಟಕ್ಕೆ ಹೋಗೋಣ, ಅಲ್ಲಿ ಸೆಲೆಬ್ರೇಟ್ ಮಾಡೋಣ ಅಂತ. ಸೊ ನೀವು ಪ್ಲಾನ್ ಮಾಡ್ತಾ ಇದ್ದ ಹೊತ್ತಲ್ಲೇ ಜಿಲ್ಲಾಡಳಿತ ಅತಿ ದೊಡ್ಡ ಶಾಕ್ ಕೊಟ್ಟಿದೆ. ಕಾರಣ ನಂದಿ ಗಿರಿಧಾಮಕ್ಕೆ ನಿಮ್ ಯಾರಿಗೂ ಕೂಡ ಎಂಟ್ರಿ ಇರಲ್ಲ ಹೊಸ ವರ್ಷ ಮುಗಿಯೋ ತನಕ ಅಂತ. ಯಾಕೆ ನಿರ್ಬಂಧ ವಿಧಿಸಲಾಯಿತು ಅಂದ್ರೆ ಪ್ರವಾಸಿಗರ ಹಿತದೃಷ್ಟಿಯಿಂದ ಅಂತ ಜಿಲ್ಲಾಧಿಕಾರಿಗಳು ಹೇಳ್ತಿದ್ದಾರೆ. ಈ ಕುರಿತು ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಪ್ರತಿ ವರ್ಷ ಹೊಸ ವರ್ಷದ ಆಚರಣೆಗೆ ನಂದಿಬೆಟ್ಟ ಜನರಿಂದ ತುಂಬಿ ತುಣುಕ್ತಾ ಇತ್ತು. ಪ್ರಕೃತಿಯ ಸಿರಿಯಲ್ಲಿ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡೋದಕ್ಕೆ ಕಾಯ್ತಾ ಇರೋ ಪ್ರವಾಸಿಗರಿಗೆ ಈ ಬಾರಿ ಬ್ರೇಕ್ ಬಿದ್ದಿದೆ. ಕಾನೂನು ಸುವ್ಯವಸ್ಥೆ ಕಾಪಾಡೋ ದೃಷ್ಟಿಯಿಂದ ಚಿಕ್ಕಬಳ್ಳಾಪುರ ಡಿಸಿ ರವೀಂದ್ರ ನಂದಿಬೆಟ್ಟಕ್ಕೆ ಪ್ರವೇಶವನ್ನ ನಿರ್ಬಂಧಿಸಿದ್ದಾರೆ. ಇಂದು ಮಧ್ಯಾಹ್ನ 2 ಗಂಟೆಯಿಂದ ನಾಳೆ ಬೆಳಗ್ಗೆ 10 ಗಂಟೆಯವರೆಗೆ ಪ್ರವೇಶ ಸಂಪೂರ್ಣ ಬಂದಿರಲಿದೆ. 2026ರ ಹೊಸ ವರ್ಷದ ಆಚರಣೆಯ ಹಿನ್ನೆಲೆಯಲ್ಲಿ ನಂದಿಗಿರಿಧಾಮಕ್ಕೆ ಪ್ರವೇಶವನ್ನು ನಾವು ನಿರ್ಬಂಧಿಸಿದ್ದೀವಿ. ದಿನಾಂಕ 31/12/2025 ಮಧ್ಯಾಹ್ನ 2 ಗಂಟೆಯಿಂದ 1/1/2026 ಬೆಳಿಗ್ಗೆ 10 ಗಂಟೆಯ ತನಕ ಪ್ರವಾಸಿಗರಿಗೆ ನಾವು ಪ್ರವೇಶವನ್ನು ನಿರ್ಬಂಧಿಸಲಾಗಿದೆ. ಪ್ರತಿ ಬಾರಿ ಹೊಸ ವರ್ಷಕ್ಕೆ ನಂದಿಬೆಟ್ಟಕ್ಕೆ ಸುಮಾರು 25ರಿಂದ 30 ಸಾವಿರ ಪ್ರವಾಸಿಗರು ಬರ್ತಾರೆ. ಈ ವೇಳೆ ಮದ್ಯಪಾನ, ಅಸಭ್ಯ ವರ್ತನೆ ಸೇರಿದಂತೆ ಹಲವು ದೂರುಗಳ ಸರಮಾಲೆ ಪೊಲೀಸ್ ಠಾಣೆ ಮೆಟ್ಟಿಲೇರುತ್ತೆ. ಇದೆಲ್ಲದಕ್ಕೂ ಬ್ರೇಕ್ ಹಾಕೋ ನಿಟ್ಟಿನಲ್ಲಿ ನಂದಿ ಹಿಲ್ಸ್ ಪ್ರವೇಶ ನಿರ್ಬಂಧಿಸಲಾಗಿದೆ. ಅಲ್ಲಿ ಹೋಗೋಕ್ಕೆ ದಾರಿ ಒಂದೇ ಇದೆ. ಎಮರ್ಜೆನ್ಸಿ ಟೈಮಲ್ಲಿ ಫುಲ್ ಜಾಮ್ ಆಗುತ್ತೆ. ಅಲ್ಲಿ ನಾವು ರೆಗ್ಯುಲರ್ ಆಗಿ ನೋಡ್ತಾ ಇದ್ದೀವಿ, ಸ್ಯಾಟರ್ಡೆ ಸಂಡೇ ಅಥವಾ ಬೇರೆ ಹಬ್ಬ ಟೈಮಲ್ಲಿ ಜಾಸ್ತಿ ಜಾಮ್ ವಗೇರೆ ಆಗ್ತಾ ಇದೆ. ಬಿಕಾಸ್ ತುಂಬ ನ್ಯಾರೋ ರೋಡ್ ಇದೆ ಅಲ್ಲಿ ಹೋಗೋಕ್ಕೆ, ಮತ್ತು ಕೆಪಾಸಿಟಿ ಕೂಡ ಎಲ್ಲ ಇಷ್ಟು ಜನಗೆ ಮ್ಯಾನೇಜ್ ಮಾಡೋಕ್ಕೆ. ಅಲ್ಲಿ ಈ ಕಾರಣ ಬಗ್ಗೆ ನಾವು ಒಂದು ತೀರ್ಮಾನ ಮಾಡಿ ಬ್ಯಾನ್ ಮಾಡಿದ್ದೀವಿ ಎಂಟ್ರಿ. ಕೆಎಸ್ಡಿಸಿ ಮಯೂರ ಪಿನಾಕಿನಿ ಹೋಟೆಲ್ನಲ್ಲಿ ಮುಂಗಡವಾಗಿ ರೂಮ್ ಬುಕ್ ಮಾಡಿರುವ ಪ್ರವಾಸಿಗರಿಗೆ ಮಾತ್ರ ಬೆಟ್ಟಕ್ಕೆ ಹೋಗಲು ಅನುಮತಿ ಇದೆ. ಒಟ್ನಲ್ಲಿ ಹೊಸ ವರ್ಷದ ಮೊದಲ ಸೂರ್ಯೋದಯವನ್ನ ನಂದಿಬೆಟ್ಟದಲ್ಲಿ ನೋಡಬೇಕೆಂಬ ಕನಸು ಕಂಡಿದ್ದವರಿಗೆ ಈ ಆದೇಶ ನಿರಾಸೆ ಮೂಡಿಸಿದೆ. ಸುರಕ್ಷತೆಯ ಕಾರಣಕ್ಕೆ ಜಿಲ್ಲಾಡಳಿತ ಈ ಕಠಿಣ ನಿರ್ಧಾರ ಕೈಗೊಂಡಿದೆ. ರಾಜಪ್ಪ, ಗ್ಯಾರಂಟಿ ನ್ಯೂಸ್.